ಶರೀರ ಮೂರು ಶರೀರಗಳು, ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ಥೂಲ ಶರೀರ ಆಯುಷ್ಯ ಇರೋ ತನಕ ಇದ್ದು ಆಯುಷ್ಯ ತೀರಿದ ಮೇಲೆ ಹೋಗ್ಬಿಡ್ತು. ಸೂಕ್ಷ್ಮ ಶರೀರ ಏನಾಗ್ತದ ಅಂದ್ರ ಜ್ಞಾನ ಆಯ್ತಂದ್ರೆ ಹೋಗ್ಬಿಡ್ತದ. ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅವೆರಡು ಬೇರೆ ಅಲ್ಲ. ಕಾರಣ ಶರೀರ ಕಾರಣ ಅಂತಂದ್ರೆ ಸೂಕ್ಷ್ಮ ಶರೀರಕ್ಕದ ಕಾರಣ. ಸೂಕ್ಷ್ಮ ಶರೀರ ಅಂದ್ರೆ ಏನು? ಕಾರ್ಯ. ಕಾರಣ ಶರೀರದ ಕಾರ್ಯನೇ ಸೂಕ್ಷ್ಮ ಶರೀರ. ಆಭರಣ ಬಂಗಾರ ಇದ್ದಂಗ, ಬಂಗಾರದ್ದೇ ಆಭರಣ. ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಚಟುವಟಿಕೆಗಳೇನದವ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ, ಲೌಕಿಕ ವಿಚಾರಗಳಲ್ಲಿ, ಲೌಕಿಕ ಭೋಗಗಳಲ್ಲಿ ಆಸಕ್ತರಾದಾಗ ಅವು ನಿಜವಾಗಿ ನೋಡಿದ್ರ ಕಷ್ಟ, ದುಃಖ, ಹೈರಾಣೆ ಕೊಟ್ಟಿರ್ತಾವು, ಕಷ್ಟನೇ ಆಗಿರ್ತದ. ಆದ್ರೆ ವಿವೇಕ ಇಲ್ಲದ ಕಾರಣ ಅವಿವೇಕಿಗಳಿಗೆ ಆ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರದಿಂದ ಉಂಟಾದ ದುಃಖವನ್ನೇ ಸುಖವೆಂಬರು ಅವಿವೇಕಿಗಳು ಅಂತ. ಈಗ ಸಿನಿಮಾ ನೋಡ್ಲಕ್ ಹೋಗಿರ್ತೀರಿ, 3 ತಾಸು ಸಿನಿಮಾ ನೋಡ್ತೀರಿ. 3 ತಾಸು ನೀವು ಸಿನಿಮಾ ನೋಡಿ ಹೊರಗೆ ಬಂದಾಗ ನೀವೇನ್ ತಿಳ್ಕೊಂಡಿರ್ತೀರಿ? ಆ ಸಿನಿಮಾದೊಳಗಿನ ಸೀನ್ಗಳು ನೋಡಿ ಸುಖ ಪಟ್ಟಿರಿ ಅಂತ ನೀವು ತಿಳ್ಕೊತೀರಿ. ನೀವು ಸುಖ ಪಟ್ಟಿದ್ರಿ ಅಂದ್ರ ನಿಮ್ಮ ಮುಖದ ಮೇಲೆ ಬ್ರಹ್ಮ ತೇಜಸ್ಸು ತುಂಬಿ ತುಳುಕಬೇಕು. ಸಿನಿಮಾ ನೋಡಿ ಹೊರಗೆ ಬರೋರಿಗೆ ಏನಾಗಿರ್ತದ ಅಂದ್ರ ಅವ್ರ ಮುಖ ಹೆಣಕ್ ಹೋಗಿ ಬಂದವ್ರಂಗಾಗಿರ್ತದ. ಟಯರ್ಡ್ ಆಗಿರ್ತಾರ, ದಣಕೊಂಡ್ಬಿಟ್ಟಿರ್ತಾರ. ಮುಖದ ತೇಜಸ್ಸು ಕಳಾಹೀನ ಆಗಿರ್ತದ. ಸಿನಿಮಾ ಟಾಕೀಸ್ಲಿಂತ ಹೊರಗೆ ಬರೋರಿಗೆ ನೋಡ್ರಿ ಹೈರಾಣಾಗಿ ಬಂದಿರ್ತಾರ ಅವ್ರು. ನೋಡ್ರಿ ಮುಖ ನೋಡ್ರಿ. ಅವ್ರು ಯಾವುದೇ ಲೌಕಿಕ ಭೋಗಗಳಲ್ಲಿ ಮುಳುಗಿದವನು ಅವನಿಗೆ ದುಃಖನೇ ಅದ. ಆ ದುಃಖ ಅವನ ಅವಿವೇಕದ ಕಾರಣ ಅವನಿಗೆ ಸುಖ ಅಂತ ಅನಿಸ್ತದ ಅಷ್ಟೇ. ಅದೇ ಈ ಬ್ರಹ್ಮಜ್ಞಾನದ ಒಂದು ಸತ್ಸಂಗದೊಳಗ ಒಂದು 40 ನಿಮಿಷ, ಅರ್ಧ ಗಂಟೆ ಕುಂತು ಎದ್ದು ಬಂದವನ ಮುಖ ನೋಡ್ರಿ, ತಳ ತಳ ಹೊಳಿತಿರ್ತದ. ಅವ ಅಜ್ಞಾನಿ ಇದ್ರೂ ಸಹಿತ ಅವನಿಗೇನೋ ಒಂದು ತಿಳಿದಂಗಾಗಿ ಪುಣ್ಯದ ಜಾಗದಾಗ ಕುಂತು ಎದ್ದು ಬಂದಿನಿ ಅಂತೇಳಿ ಅವನಿಗೊಂದು ಧನ್ಯತಾ ಭಾವ ಉಂಟಾಗಿ ಅವನಿಗೆ ಆತ್ಮದ ಆನಂದ ಆಗಿರ್ತವ. ಅದಕ್ಕೆ ಈ ಆನಂದ ಆ ಆನಂದ ಬೇರೆ. ಸ್ಥೂಲ ಶರೀರ ಏನಿರೋ ತನಕ ಇರ್ತದದು, ಆಯುಷ್ಯ ಇರೋ ತನಕ ಮಾತ್ರ ಇದ್ದದು ಹೋಗ್ಬಿಡುತ್ತೆ. ಅದಕ್ಕೇನು ಮಾಡೋದು ಬೇಕಾಗಿಲ್ಲ. ಅದು ಏನೇನು ಭೋಗ ಮಾಡಿರ್ತದ ಆ ಭೋಗಕ್ಕೆ ತಕ್ಕಂತೆ 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಆಕಾರ ತಾಳತದ. ಆ ಆಕಾರ ಆ ಯೋನಿ ಒಳಗಿಂದ ಬಂದು ಇಲ್ಲಿ ತನ್ನ ಆಯುಷ್ಯ ಇರಷ್ಟು ದಿವಸ ಇದ್ದು ತನ್ನ ಕರ್ಮಕ್ಕ ಏನು ಭೋಗ ಅದ ಅಷ್ಟು ಭೋಗಿಸಿ ಹೋಗ್ಬಿಡ್ತದೆ. ಆಹಾರ, ನಿದ್ರೆ, ಭಯ, ಮೈಥುನ. ಮುಂದ ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರ ಏನಾಗ್ತದ? ಚೇತ ಅಂದ್ರೆ ಸೂಕ್ಷ್ಮ ಶರೀರ. ಯಾವಾಗ ಜ್ಞಾನ ಬಂತು ಅದು ಚೇತನ ಆತು. ಜ್ಞಾನ ಇಲ್ಲದಕ್ಕೆ ಅದು ಚೇತ ಆಗ್ಯದ. ಜ್ಞಾನ ಬಂದ ಕೂಡಲೇ ಚೇತ ನ ಅಂತಂದ್ರೆ ಇಲ್ಲದಂಗ ಆತು. ಚೇತನ ಅಂತಂದ್ರೆ ಬ್ರಹ್ಮ. ಅಜ್ಞಾನದ ಕಾರಣ ಅದು ಚೇತ ಆಗ್ಯದ. ಜ್ಞಾನ ಬತ್ತಂದ್ರೆ ಚೇತನ ಆಗ್ಬಿಡ್ತು. ಚೇತ ಅಂತಂದ್ರೆ ಸೂಕ್ಷ್ಮ ಶರೀರ.
ಇಲ್ಲಿ ಏನಾಗಬೇಕಾಗ್ಯದ? ಜ್ಞಾನ ಜ್ಞಾನ ಜ್ಞಾನ. ಇಲ್ಲಿ ಸತ್ಸಂಗದಾಗ ಏನಾಯ್ತು ಅಂದ್ರೆ ಚೈತನ್ಯ ಸ್ವರೂಪರು ಯಾಕೆ ಆಗ್ತೀರಿ ಅಂತಂದ್ರ ಅದು ಕುಂದಿರ್ತದ. ಅದು ಏನು ಆಕ್ಟಿವಿಟೀಸ್ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಲೌಕಿಕ ಭೋಗಗಳ ಕಡೆ ಎಳೆಂತದ್ದು ಏನೇನು ಇಲ್ಲ. ಅದಕ್ಕೆ ಕೂತ್ಬಿಡ್ತದೆ. ಅದಕ್ಕೆ ಚೈತನ್ಯ ಸ್ವರೂಪರು ಆಗ್ತಾರೆ. ಚೇತನ ಜ್ಞಾನದಿಂದ ಏನಾಗ್ತದ? ಸೂಕ್ಷ್ಮ ಶರೀರ ನಷ್ಟ ಆಗ್ತದ. ಆದ್ರ ಅದು ಎಲ್ಲಿ ಹೋಗಿ ಕುಂದಿರ್ತದಪ್ಪ ಅಂದ್ರೆ ಕಾರಣ ಶರೀರದಾಗ ಕುಂದಿರ್ತದೆ. ಅದಕ್ಕೊಂದು ಮನಿ ಅದ. ಅದಕ್ಕೆ ಮನಸ್ಸಿಗೆ ಕಾರಣ ಶರೀರದಾಗ ಹೋಗಿ ಕೂತ್ ಬಿಡ್ತದೆ. ಈಗ ಎಲ್ಲೋ ರೋಡ್ ಮೇಲೆ ಗಲಾಟೆ ಆಯ್ತಪ್ಪ, ಜಗಳ ಆಡ್ಲಕ್ಕತ್ತರು, ಯಾರ ಹೊಡ್ಲಕ್ ಬೆನ್ನ ಹತ್ತಿದ್ರ ನೀವೇನ್ ಮಾಡ್ತೀರಿ? ಓಡಿ ಬಂದ್ ಮನ್ಯಾಗ ಕುಂದಿರ್ತೀರಲ್ಲ, ಒಂದ್ ಕಡೆ ಅಡಕ್ಕೊಂಡು. ಯಾರ ಮನ್ಯಾಗಾರ ಅಡಕ್ಕೊಳಕ್ ಬರಂಗಿಲ್ಲ, ನಿಮ್ ಮನೆಗೆ ನೀವೇ ಅಡಗ್ಲಕ್ ಬರ್ತದೆ. ಅದಕ್ಕೆ ನಿಮ್ ಮನೆಗೆ ನೀವು ಅಡ್ಕೊಂಡು ಕೂತಂಗ ಅದೇನ್ ಮಾಡ್ಬಿಡ್ತದ? ಹೋಗಿ ಅಡಕ್ಕೊಂಡು ಕೂತ್ ಬಿಡ್ತದ. ಜ್ಞಾನ ಬಂದು ಕೂಡ್ಲೇನೆ ಅದೇನ್ ಆಗ್ತದ? ನನ್ ಕೆಲಸ ಇಲ್ಲಿ ಅಂತೇಳಿ ಕಾರಣ ಶರೀರದಾಗ ಹೋಗಿದೆ. ಈಗ ಭಯೋತ್ಪಾದಕರು ಯಾವ್ದಾರ ಮನೆಯೊಳಗೆ ಹೋಗಿ ಹೊಕ್ಕೊಂಡ್ರಂದ್ರ ಅವ್ರ ಮನೆಯಾಗ ಹೋಗಿ ಹೆಂಗ್ ಹೊಡಿಬೇಕು ಅಂತ ಹೇಳಕ್ಕೆ ಮಿಲಿಟರಿ ಅವ್ರು ವಿಚಾರ ಮಾಡ್ತಾರೇನು? ಮಿಲಿಟರಿ ಅವ್ರು ಏನ್ ಮಾಡ್ತಾರೆ? ಆ ಮನೆಯಾಗ ಅದಾರ ಅಂತಂದ್ರ ಮನೆಯೊಳಗೆ ಹೋಗಿ ಹಿಡ್ಕೊಂಡ್ಬರ್ತಾರ, ಏನ್ ಇಡೀ ಮನಿನ ಸುಟ್ಟಾಕ್ತಾರ ಅವರು? ಎಲ್ಲಿ ಹಿಡ್ಕೊಂಡ್ಬರ್ತಾರ? ಇಡೀ ಮನಿನ ಸುಟ್ಟಾಕ್ಬಿಡ್ತಾರ. ಒಳಗೆಲ್ಲ ಈ ಮಿಲಿಟರಿ ಅವ್ರ ಬಳಿ ಎಷ್ಟು ಮದ್ದು ಗುಂಡದವ ಅದ್ರ 10 ಪಟ್ಟು ಒಳಗೆ ಇಟ್ಕೊಂಡು ಕೂತಿರ್ತಾರ ಅವರು. ಅವ್ರ ಮದ್ದು ಗುಂಡುಗಳ ಸಮೇತ ಅವ್ರನ್ನ ಹಾಕಿ ಸುಟ್ಟು ಬಿಡ್ತಾರ. ಅವ್ರು ಈ ಜಾಗದಾಗ ಅದರತ್ತ ಇಷ್ಟು ಗೊತ್ತಾದ್ರೆ ಸಾಕು, ಅಲ್ಲಿ ಹಾಕಿ ಬಿಡ್ತಾರ. ಅವೆಲ್ಲ ಡಾಮ್ ಡೂಮ್ ಅಂತ ಹೇಳಿ ತಾವು ಸುತ್ತಮುತ್ತ ಇಟ್ಕೊಂಡು ಕೂತು ಮದ್ದಿನಾಗೆ ಅವ್ರಿಗೆ ಹಾಕಿ ಸುಟ್ಟಾಕ್ಬಿಡ್ತಾರ. ಹಂಗೀಗ ಏನಾಯ್ತು? ಮನಸ್ಸಿಗೆ ಅಡಗಿಕೊಳ್ಳಕ ಕಾರಣ ಶರೀರ ಅಂತ ಏನದಲ್ಲ, ಆ ಕಾರಣ ಶರೀರ ನಷ್ಟ ಆಗ್ಬೇಕಾದ್ರೆ ಏನು ಆಗ್ಬೇಕು? ಬ್ರಹ್ಮ ಸ್ವರೂಪ ಆಗ್ಬೇಕು. ಬ್ರಹ್ಮಜ್ಞಾನಿ ಆದ್ರೆ ಸೂಕ್ಷ್ಮ ಶರೀರ ನಷ್ಟ ಆಗ್ತದ. ಬ್ರಹ್ಮ ಭಾನಿ ಆಯ್ತು, ನೀವೇ ಅದು ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಕಾರಣ ಶರೀರನು ನಷ್ಟ ಆಗ್ತದೆ. ಕಾರಣ ಶರೀರ ನಷ್ಟ ಆದ್ಮೇಲೆ ಇವು 3 ಶರೀರಗಳ ಮೂಲಕ ನೀವೇನು ಆನಂದ ಅನುಭವಿಸ್ತಿರ್ತೀರಿ, ಅವು ಮಾಧ್ಯಮಗಳು ಇರಂಗೇ ಇಲ್ಲ. ಡೈರೆಕ್ಟ್ ಆನಂದನೇ ನಿಮ್ಮ ಸ್ವರೂಪ ಆಗಿರ್ತದೆ. ಆನಂದ ಸ್ವರೂಪನೇ ನೀವಿರ್ತೀರಿ, ಮಾಧ್ಯಮನೇ ಇಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಅನ್ನೋ ಮಾಧ್ಯಮಗಳೇ ಇರಂಗಿಲ್ಲ. ಆ ಸ್ಥಿತಿ ಸಾಧನೆ ಮಾಡೋದಕ್ಕಂತೆ ನಾವು ಈ ಒಂದು ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಬ್ರಹ್ಮಜ್ಞಾನಿಗಳಾದ್ಮೇಲೆ ಬ್ರಹ್ಮ ಭಾನಿಗಳಾಗ್ಲಿಕ್ಕೆ ಬರ್ತದೆ. ಒಳಗಿಂದ ಒಳಗೆ ಆಲೋಚನೆ ಮಾಡಬೇಕು. ಕಾರಣ ಶರೀರದ ಮೂಲಕ ಉಂಟಾಗ ಆನಂದನೂ ಶಾಶ್ವತ ಆನಂದದ ಒಂದು ಅಂಶ. ಸ್ಥೂಲ ಶರೀರದ ಮೂಲಕ ಉಂಟಾಗ ಆನಂದನೂ ಶಾಶ್ವತ ಆನಂದದ ಒಂದು ಅಂಶ. ಸೂಕ್ಷ್ಮ ಶರೀರದ ಮೂಲಕ ಉಂಟಾಗುವ ಆನಂದನೂ ಶಾಶ್ವತ ಆನಂದದ ಒಂದು ಅಂಶ. ವಿಷಯಗಳ ಮೂಲಕ ಉಂಟಾಗುವ ಅದನ್ನು ಶಾಶ್ವತ ಆನಂದದ ಒಂದು ಅಂಶ. ಆದರೆ ಅದು ಏನಾಗ್ತದಂದ್ರ ಮಾಧ್ಯಮ ಶಾಶ್ವತವಾಗಿ ಇರಂಗಿಲ್ಲ. ನಿಮ್ಮದು ಸ್ಥೂಲ ಶರೀರದ ಮೂಲಕ ಅನುಭವಿಸುವಂತ ಸುಖ ಏನದಲ್ಲ, ಅದು ಶಾಶ್ವತವಾಗಿ ಇರಂಗಿಲ್ಲ. ಸ್ಥೂಲ ಶರೀರ ಹೋಗ್ಬಿಡ್ತಾವ, ಸೂಕ್ಷ್ಮ ಶರೀರನು ಹೋಗ್ಬಿಡ್ತದೆ. ಜ್ಞಾನ ಬತ್ತಂದ್ರೆ ಸೂಕ್ಷ್ಮ ಶರೀರ ಹೋಗ್ತದ, ಆಯುಷ್ಯ ಬತ್ತಂತಂದ್ರೆ ಸ್ಥೂಲ ಶರೀರ ಹೋಗ್ತದ. ಬ್ರಹ್ಮ ಬಾನ ಆಯ್ತಂದ್ರೆ ಕಾರಣ ಶರೀರನು ಹೋಗ್ಬಿಡ್ತದೆ. ಈ ಶರೀರಗಳೇ ಶಾಶ್ವತ ಇಲ್ಲ ಅಂತಂದ್ಮೇಲೆ ಈ ಶರೀರದಿಂದ ಉಂಟಾಗುವ ಸುಖನೂ ಶಾಶ್ವತ ಇರಲ್ಲ. ಅದರ ಸುಖನೂ ಶಾಶ್ವತ ಇರಲ್ಲ. ನಿಮ್ಮ ಒಳಗಿಂದು ಸುಖ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರಕಟ ಆದಂಗೆ ಅದು ಎಂಥ ಸುಖ ಅಂತಾರ, ಅದು ಪ್ರತಿಬಿಂಬದ ಸುಖ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಮೂಲಕ ಅನುಭವಿಸುವುದು ಪ್ರತಿಬಿಂಬದ ಸುಖ, ಬಿಂಬದ ಸುಖ ಅಲ್ಲ. ಪ್ರತಿಬಿಂಬದ ಸುಖ. ಅದಕ್ಕೆ ಆ ಬಿಂಬದ ಸುಖ ನಮಗೆ ಉಂಟಾಗಬೇಕು. ಜಾಗ್ರ ಸ್ವಪ್ನ ಸುಷುಪ್ತಿ ಇವುಗಳನ್ನ ದಾಟಿ ಹೋಗ್ಬೇಕಾದ್ರೆ ನಾವು ತೂರ್ಯಾವಸ್ಥೆ, ತೂರ್ಯಾತೀತಾವಸ್ಥೆ, ತೂರ್ಯಾತೀತೋತ್ತರ ಅವಸ್ಥೆಗಳಿಗೆ ಹೋಗ್ಬೇಕಾಗ್ತದೆ. ಶ್ರವಣ ಮಾಡುವಾಗ ತುರ್ಯಾವಸ್ಥೆ,
ಮನನ ಮಾಡಿದ್ರಿ ಅಂತಂದ್ರೆ ತೂರ್ಯಾತೀತ ಅವಸ್ಥೆ, ನಿಧಿಧ್ಯಾಸನಕ್ಕೆ ಹೋದ್ರೆ ಅಂತಂದ್ರೆ ತೂರ್ಯಾತೀತೋತ್ತರ ಅವಸ್ಥೆ. ಅಂತ ಒಂದು ಜ್ಞಾನದ ಬದುಕು ಮಾಡಬೇಕಾಗ್ತದೆ. ಆ ಒಂದು ಜ್ಞಾನದ ಬದುಕು ಮಾಡ್ಬೇಕಂತಂದ್ರೆ ಸಮರ್ಥ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿಯಾಗಿ ಸತತ ಪ್ರಯತ್ನ ಮಾಡಿ ಇದೇ ಕ್ಷಣ ನಾನು ಮೋಕ್ಷ ಹೊಂದಬೇಕು ಅನ್ನೋಂಥ ಒಂದು ಅಭಿಪ್ಸೆ ಉಳ್ಳವರಾಗಿ ಆ ಸಾಧನೆ ಮಾಡಿದಾಗ ಅದೇನು ಅಂಗೈ ನೆಲ್ಲಿಕಾಯಿ ಇದ್ದಂಗೆ ಅದು ಸಿಗಲಾರದ್ದೇನ ಅಲ್ಲ. ಮಾಡ್ಬೇಕು, ಅದರಂಗೆ ಮಾಡ್ಬೇಕು. ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಅಭಿಪ್ಸೆನೂ ಸರಿಗಿಲ್ಲ, ಪ್ರಯತ್ನನೂ ಸರಿಗಿಲ್ಲ, ಶರಣಾಗತಿನೂ ಇಲ್ಲ, ಯಾವೂ ಇಲ್ಲ. ಯಾವೂ ಸರಿಯಾಗಿರ್ಲಾರ್ದಾಗ ಅದರ ಫಲಾರ ಹೆಂಗೆ ಸರಿಯಾಗಿ ಆಗ್ತದ? ಯಾವಾಗ ಇವ್ಯಾವು ಸರಿಗಿಲ್ಲ ಅಂತ ಅಂದ್ಮೇಲೆ ಆವಾಗ ಏನಾಗ್ತದ, ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಮೂಲಕ ಮಾಡಿದ ಕರ್ಮ ಏನಾಗ್ತದಲ್ಲ ಅದು ಕೆಲಸ ಮಾಡ್ಲಿಕ್ಕೆ ಅದು ಏನಾಗ್ತದ, ಸ್ಥೂಲ ಶರೀರ ಇಲ್ಲೇ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ಬಿಡ್ತದ. ಲೀನ್ ಆದ್ಮೇಲೆ ಈ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಎರಡು ಕಾರ್ಯಕಾರಣ ಅಂತಂದ್ರೆ ಒಂದೇ. ಅದು ಸೂಕ್ಷ್ಮ ಶರೀರ ಕಾರಣ ಶರೀರ ಒಂದೇ ಆಗ್ತದಂದ್ರೆ ಏನದು? ಬಂಗಾರ ಒಯ್ದು ಮಾರಿದ ಮೇಲೆ ನಿಮ್ಮ ಆಭರಣ ಕರಗಿಸಿ ಬಿಡ್ತಾನವ. ಒಂದು ನೆಕ್ಲೆಸ್ ಒಯ್ದು ನೀವು ಅಂಗಡಿಯಾಗ ಮಾರಿದ್ರಿ ಅಂತಂದ್ರ ನೆಕ್ಲೆಸ್ ಸೂಕ್ಷ್ಮ ಶರೀರ, ಬಂಗಾರ ಕಾರಣ ಶರೀರ. ಅವ ಕರಗಿಸಿ ಬಿಡ್ತಾನ. ಕರಗಿಸಿ ಮೇಲೆ ಅದು ನೆಕ್ಲೆಸ್ ಎಕಡೆ ಹೋಯ್ತು? ಬಂಗಾರದೊಳಗೆ ಹೋಯ್ತಾ ಇಲ್ಲ ಅದು? ಹಾ, ಮತ್ತೆ ನೆಕ್ಲೆಸ್ ಎಲ್ಲಿದ್ ಬಂದಿತ್ತು ಅಲ್ಲಿ ಹೋಯ್ತು, ಬಂಗಾರದೊಳಗಿಂದ ಬಂದಿತ್ತು, ಒಳ್ಳೆ ಬಂಗಾರದಾಗ ಹೋಯ್ತು ನೆಕ್ಲೆಸ್. ಆ ಬಂಗಾರದೊಳಗ ಏನದ ಅಂತಂದ್ರ ವಾಸನೆಗಳದವ. ಹಿಂದೆ ಏನೇನು ಆಗ್ಯದ ಅದರ ಆಕಾರಗಳು ಅದೆಲ್ಲ ವಾಸನೆಗಳು ಆ ಬಂಗಾರದಾಗ. ಕಾರಣ ಶರೀರದೊಳಗ ಸಂಸ್ಕಾರಗಳದವ. ಹಿಂದೆ ಏನೇನಾಗಿವಿ ಏನೇನ್ ಮಾಡಿವಿ ಎಲ್ಲಾ ಸಂಸ್ಕಾರಗಳು. ಆ ಸಂಸ್ಕಾರಗಳು, ಆ ಕರ್ಮಗಳು, ಆ ವಾಸನೆಗಳ ಸಮೇತ ಕಾರಣ ಶರೀರ ಏನಾಗ್ತದಪ್ಪ ಅಂತಂದ್ರೆ ಕೂಟಸ್ಥನೊಳಗೆ ಐಕ್ಯ ಆಗಿಬಿಡ್ತದ. ಕೂಟಸ್ಥನೊಳಗೆ ಐಕ್ಯ ಆದ್ರ ಈ ಕರ್ಮ ಸಮೇತವಾಗಿ ಇರ್ತದ. ಕರ್ಮ ಸಮೇತವಾಗಿ ಒಳಗಿರ್ತದ ಕೂಟಸ್ಥನೊಳಗೆ. ಕೂಟಸ್ಥ ಅಂದ್ರೆ ಒಂದೇ, ಬ್ರಹ್ಮ ಅಂದ್ರೆ ಒಂದೇ. ಹೆಂಗಿರ್ತದ ಅಂತಂದ್ರ ಈ ಮಾವಿನ ಕಾಯಿಗಳ ಹೂಲಿನಾಗ ಮುಚ್ಚಿಟ್ಟಿರ್ತಾರಲ್ಲ ಹಾಗಿರ್ತದ ಒಳಗೆ. ತಾಯಿ ಅದಕ್ಕೆ ಹುಡುಗರು ನನಗೆ ಮಾವಿನ ಹಣ್ಣು ಬೇಕು ಅಂತ ಕಿರಿಕಿರಿ ಮಾಡೋ ಟೈಮ್ನೊಳಗ ಆಕಿ ತಾಯಿ ಅದಕ್ಕೆ ಏನ್ ಮಾಡ್ತಾಳ, ಆ ಹಣ್ಣುಗಳನ್ನ ಹುಲ್ಲು ಸರಿಸಿ ಅದ್ರಾಗ ಯಾವ್ದು ಹಣ್ಣಾಗ್ಯದ ಅಂದ್ರೆ ಫಲ ಕೊಡುವುದಕ್ಕೆ ಯಾವ್ದು ಪಕ್ವ ಆಗ್ಯದ ನೋಡಿ ಅದನ್ನ ಆಕಿ ಕೂಸಿನ ಕೈಯಾಗ ಕೊಡ್ತಾಳ ತಿನ್ಲಕ್ಕೆ. ಅದಕ್ಕೆ ಈ ಕರ್ಮಗಳು ಏನದಾವ ಅಂತಂದ್ರ ಅವು ಫಲ ಕೊಡ್ಬೇಕಾದ್ರ ಆ ಫಲಕ್ಕೆ ತಕ್ಕಂತೆ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗ್ತದೆ. ಫಲ ಕೊಡೋನ್ನ ಹಿಂಗ್ ತಗೊಂಡು ಹಿಂಗ್ ಕೊಡೋದಿರಲ್ಲ. 101 ಪಕ್ಷಿಗಳನ್ನ ಕೊಂದ ಧೃತರಾಷ್ಟ್ರನಿಗೆ ಫಲ ಕೊಡ್ಬೇಕಾದ್ರ ಅವು ಪಕ್ಷಿಗಳು ಶಾಪ ಕೊಟ್ಟಿರ್ತಾವ, ನಿನ್ನಗ 101 ಮಕ್ಕಳು ನಮ್ಮಂಗೆ ಹುಟ್ಟಿ ನಿನ್ನ ಕಣ್ಣೆದ್ರೆ ಸಾಯ್ಲಿ, ನೀನು ದುಃಖ ಪಡು ಅಂತೇಳಿ. ಈಗ ಅವನಿಗೆ 101 ಮಕ್ಕಳು ಹುಟ್ಟುವಂತ ಪ್ರಸಂಗ ಉಂಟಾಗುವ ತನಕ ಅದು ಕರ್ಮ ಫಲ ಹಂಗೆ ಇರ್ತದದು ಸುಪ್ತವಾಗಿ ಅವನ ಕಾರಣ ಶರೀರದಾಗ. ಯಾವಾಗ ಅವನಿಗೆ 101 ಮಕ್ಕಳು ಉಂಟಾಗಿ ಸರಿಯಾಗಿ ಸಂಸಾರ ತುಂಬಿದ ನಡೆದಿರ್ತದಲ್ಲ ಆ ಟೈಮ್ನೊಳಗೆ ಅದರದ ಟೈಮ್ ಫಲ ಕೊಡ್ತದೆ. ಹಂಗ ಆ ಸಂದರ್ಭ ಸೃಷ್ಟಿಯಾಗ ತನಕ ಆ ಕರ್ಮಗಳು ಕಾಯ್ತಾ ಇರ್ತಾವ. ಈಗ ನನಗೊಂದು 1,00,000 ರೂಪಾಯಿ ನೀವು ಲೋನ್ ಕೊಟ್ಟಿರಿ ಅಂತ ತಿಳ್ಕೊಳ್ರಿ.
ನನಗೊಂದು ₹1,00,000 ಲೋನ್ ಕೊಟ್ಟಿರಿ, ನೀವೇನ್ ಮಾಡ್ತೀರಿ? ನನ್ನ ಹತ್ರ ಬಂದು ಕೊಡು ಅಂತೀರಿ, ಬೈತೀರಿ, ಜಗಳ ಮಾಡ್ತೀರಿ, ಮನೇನು ಎಲ್ಲ ಸಾಮಾನು ಮಾರಿದ್ರೆ ನಿಮ್ಗೆ ₹1,00,000 ಸಿಗಂಗಿಲ್ಲ. ಅವಾಗ ಏನ್ ಮಾಡ್ತಿರ್ತೀರಿ? ಕಾಯ್ತಿರ್ತೀರಿ, ಇವನ್ ಬಲ್ಲಿ ಯಾವಾಗ ₹1,00,000 ಬರ್ತದ, ಅವಾಗ ಒಂದು ಕಸುಗಳಮ್ಮಂತ. ಹಂಗ ಕರ್ಮಗಳು ಏನ್ ಮಾಡ್ತಿರ್ತಾವ? ಕಾಯ್ತಿರ್ತಾವ. ಇವನಿಗೆ ನಂದು ಫಲ ಕೊಡ್ಬೇಕಾದ್ರ ನಾನೇನ್ ಮಾಡ್ಬೇಕು? ವೇಟ್ ಮಾಡ್ಬೇಕು. ಇವನ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಂತ ಕರ್ಮಗಳು ಕಾಯ್ತಿರ್ತಾವ. ಆ ಪ್ರಸಂಗ ಬಂದಾಗ ಅವು ಕರೆಕ್ಟ್ ತಮ್ಮ ಫಲ ತಾವು ಕೊಡ್ತಾವ. ಇದೆಲ್ಲ ಯಾವಾಗಂದ್ರೆ ಶರೀರನೇ ನಾನು ಅಂತ ತಿಳ್ಕೊಂಡವ್ರಿಗೆ, ಅಜ್ಞಾನಿಗಳಿಗೆ ಈ ಕಾರಣ ಶರೀರದಿಂದ ಉಂಟಾದ ಆನಂದಮಯ ಕೋಶದ ಒಂದು ಸುಖನೇ ಅವ್ರಿಗೆ ಅದೇ ನಿಜವಾದ ಸುಖ. ಉಣೋದು, ತಿನ್ನೋದು, ಮಕ್ಕಳದು, ಹೇಳೋದು, ಬರೇ ಅದೇ ಸುಖನೇ ಸುಖ ಅವ್ರಿಗೆ. ಆದ್ರೆ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣದ ಸುಖ ಅದು ಬ್ರಹ್ಮಜ್ಞಾನಿಗೆ ಮಾತ್ರ. ಬ್ರಹ್ಮಜ್ಞಾನಿ. ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗಿದ್ದು ಏನದಪ್ಪ ಅಂತಂದ್ರ, ಈ ಕಾರಣ ಶರೀರದಲ್ಲಿ ಏನು ಆನಂದ ಉಂಟಾಗ್ತದ ಸುಷುಪ್ತಿ ಅವಸ್ಥೆ ಒಳಗ, ಅದೇ ಆನಂದಮಯ ಕೋಶ. ಅಂದ್ರೆ ಈ ಸತಚಿತ್ತ ಆನಂದದೊಳಗಿರುವಂತ ಆನಂದನೇ ಅಲ್ಲಿ ಆದ ಅಂತ ನೀವು ತಿಳ್ಕೊಂಡಿರಿ. ಆ ಆನಂದ ಅಲ್ಲದು. ಅದೇನದ? ಅವಿದ್ಯಾ ಪ್ರೇರಿತ ಆನಂದ. ಅವಿದ್ಯಾ ಇರುವ ಸಮಯ, ಅವಿದ್ಯಾ ಸಮಿತವಾದ ಆನಂದ. ಅಲ್ಲಿ ಅವಿದ್ಯೆ ಒಳಗೆ ಏನದ? ನಿದ್ದೆ ಒಳಗ ಆನಂದದ ಕರೆ. ನೀವ್ ಯಾರಿದ್ದೀರಿ ಅಂತ ನಿಮ್ಗೆ ಏನಾರ ಗೊತ್ತದೇನು? ನಿದ್ದೆ ಒಳಗೆ ನಿಮ್ಮ ಬಗ್ಗೆ ನಿಮಗೆ ಚಿತ್ತ ಎಲ್ಲದ? ಚಿದ್ರೂಪ ಬ್ರಹ್ಮ ಎಲ್ಲದ? ಸದ್ರೂಪ ಬ್ರಹ್ಮ ಇದ್ದುದು ನಿಮ್ಮ ಇರುವಿಕೆನೂ ನಿಮಗೆ ಅಲ್ಲಿ ಜ್ಞಾನ ಇಲ್ಲ. ಆನಂದಮಯ ಕೋಶದೊಳಗ ನೀವು ಈಗ ಇಲ್ಲೇನದಿರಿ, ಸದ್ರೂಪ ಬ್ರಹ್ಮ ಅನುಭವಿಸ್ಬೇಕಾದ್ರ ಎಲ್ಲನೂ ನಾನೇ ಆಗಿನಿ ಅಂತ ಅಂತೀರಾ ಇಲ್ಲ? ಸೂರ್ಯ, ಚಂದ್ರ, ಪಂಚಭೂತಗಳು ಎಲ್ಲ 84 ಲಕ್ಷ ಜೀವರಾಶಿಗಳು ನಾನೇ ಆಗಿನಿ ಅನ್ನೋದು ಸದ್ರೂಪ ಬ್ರಹ್ಮ. ನೀವು ಮಲ್ಕೊಂಡು ನಿದ್ದೆ ಎತ್ತಿದಾಗ ಅಲ್ಲೇನು ಆನಂದಮಯ ಕೋಶದ ಆನಂದ ಅನುಭವಿಸ್ತಿರ್ತಿರಲ್ಲ, ಅಲ್ಲೇನು ಆ ರೀತಿ ಎಲ್ಲಾನು ನಾನೇ ಆಗಿನಿ ಅನ್ನೋಂಥದ್ದು ಏನಾರ ಭಾವ ಇರ್ತದೇನು? ಸದ್ರೂಪ ಬ್ರಹ್ಮನೂ ಇಲ್ಲ. ಮತ್ತ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಅಂತ ಹೇಳಿಕೆ ಬ್ರಹ್ಮದ ಒಂದು ಭಾನ ನಿಮ್ಗೆ ಆದ ಇಲ್ಲ? ಸ್ವರೂಪದ್ದು ನಾ ಬ್ರಹ್ಮದಿನಿ, ಎಲ್ಲನೂ ಬ್ರಹ್ಮ ಸ್ವರೂಪ ಆದ ಅಂತ ಹೇಳಿಕೆ ಆ ಭಾನ ಅದ ಇಲ್ಲ ನಿಮಗೀಗ? ನಾ ಬ್ರಹ್ಮದಿನಿ ಮತ್ತೆ ಎಲ್ಲನೂ ಬ್ರಹ್ಮನೇ ಅದ ಅನ್ನೋಂಥದ್ದು ನಿಮಗ ಚಿದ್ರೂಪ ಬ್ರಹ್ಮತ್ವ ಅದ ಇಲ್ರಿ? ಜ್ಞಾನ ಅದ ಇಲ್ಲ? ಮತ್ತ ನಿದ್ದೆ ಹತ್ತಿದಾಗ ಆ ಭಾನ ಎಲ್ಲಿರ್ತದ? ಅಹಂ ಬ್ರಹ್ಮಾಸ್ಮಿ ಅಂತ ನಿದ್ದಿಗಣ್ಣಾಗ ಅಂತೀರೇನು? ಸರ್ವಂ ಬ್ರಹ್ಮಾಸ್ತಿ ಅಂತ ಏನಾರ ಹಂಗೇನಾರ ಅದ ಏನು? ಇಲ್ಲ. ಅನಲೈಸ್ ಮಾಡ್ಬೇಕು. ಅದಕ್ಕೆ ನಾವು ಸೈಲೆಂಟ್ ಆಗಿ ಅವ್ರೊಳಗೆ ಅವ್ರು ವಿಚಾರ ಮಾಡ್ಲಿ ಅಂತ ನಾವು ಸೈಲೆಂಟ್ ಈಸ್ ಬೆಸ್ಟ್ ಆನ್ಸರ್ ಫಾರ್ ಆಲ್ ವೈಲೆನ್ಸ್ ಅಂತ. ಸೈಲೆನ್ಸ್ ಈಸ್ ಬೆಸ್ಟ್ ಆನ್ಸರ್ ಫಾರ್ ಆಲ್ ವೈಲೆನ್ಸ್. ಎಲ್ಲ ಗಲಾಟೆಗಳಿಗೆ ಒಂದು ಸೂಕ್ತವಾದ ಪ್ರತ್ಯುತ್ತರ ಏನಪ್ಪಾ ಅಂದ್ರೆ ಮೌನ. ಮೌನವಾಗಿ ಕುಂತು ಆಲೋಚನೆ ಮಾಡಿದ್ರೆ ಇದು ಉತ್ತರ ನಿಮಗೆ ಸಿಗಲಾರ್ದಂಥದ್ದು ಏನೂ ಇಲ್ಲ. ನೀವು ಇಡೀ ವಿಶ್ವದೊಳಗ ಅತ್ಯಂತ ಶ್ರೇಷ್ಠ ಬ್ರಹ್ಮಜ್ಞಾನಿ ಸದ್ಗುರುಗಳು. ನಿಮಗೆ ಗೊತ್ತಿದ್ದಟ್ಟು ಯಾರಿಗೆ ಗೊತ್ತಿಲ್ಲ. ಆದ್ರೆ ಏನ್ ಮಾಡ್ಬೇಕತ್ತೀರಿ? ಹೊರಗೆ ಮಾತಾಡಿ ಅದನ್ನ ಅನುಭವಿಸ್ಬೇಕತ್ತೀರಿ. ಅದು ಹೊರಗೆ ಮಾತಿಗೆ ನಿಲ್ಕಲ್ಲ. ನಿಮ್ಮೊಳಗೆ ನೀವೇ ವಿಚಾರ ಮಾಡಿದ್ರೆ ಸಿಗ್ತದೆ. ನಿದ್ದೆ ಹಚ್ಚಿದಾಗ ನೀವು ಆನಂದಮಯ ಕೋಶದ ಆನಂದ ಅನುಭವಿಸುವಾಗ ನಿಮಗೆ ಚಿದ್ರೂಪ ಬ್ರಹ್ಮತ್ವನೂ ಇಲ್ಲ. ಆಯ್ತು, ಮತ್ತ ಆನಂದ ಅಂತೇನು ಅನುಭವಿಸ್ತಿರ್ತಿರಲ್ಲ, ಆ ಆನಂದ ಅನುಭವಿಸುವ ಭಾನ ಆದ್ರೂ ನಿಮಗದ ಏನಲ್ಲಿ? ನಿದ್ದೆ ಹಚ್ಚಿದಾಗ ಆನಂದದ ನಿಮ್ಗೆ ಏನಾರ ಅನ್ಸದೇನು? ಎಚ್ಚರಿದ್ದಾಗ ನಿಮ್ಗೆ ಆನಂದ ಅನುಭವಿಸಿದ ಅನುಭವಕ್ಕೆ ಬರ್ತದೆ. ನಿದ್ದೆಗೆ ಆನಂದ ಏನು ಅನುಭವಕ್ಕೆ ಬರ್ತದೇನು? ಏನು ಗೊತ್ತಿಲ್ಲದ ಸ್ಥಿತಿಗೆ ಆನಂದ ಅಂದಿರಾಟೆ. ಇಲ್ಲಿ ನಾನು ಮಾತು ಕೇಳೋದ್ರಿಂದ ನಿಮ್ಗೆ ಒಳಗೆ ಅರ್ಥ ಮಾಡ್ಕೊತೀವ್ರಿ, ನಮ್ಗೆ ಆನಂದ ಆಗ್ತದ. ಈ ಆನಂದ ನೀವೇನು ಅನುಭವಿಸ್ತೀರಿ? ದುಃಖ ಇಲ್ಲದಂತ ಆನಂದ. ನಿಶ್ಚಿಂತ ಇದಿರಲ್ಲ, ಈ ಆನಂದ ಏನು ಅನುಭವಿಸ್ಲಕ್ಕತ್ತಿರಲ್ಲ, ಇಂಥ ಆನಂದ ಅಲ್ಲಿ ಏನಾರ ಅದ ಏನು? ಹೆಂಗಿದು?
ಅದನ್ನು ಇಲ್ಲ. ಸದ್ರೂಪ ಬ್ರಹ್ಮ ಇಲ್ಲ, ಚಿದ್ರೂಪ ಬ್ರಹ್ಮ ಇಲ್ಲ, ಆನಂದ ರೂಪ ಬ್ರಹ್ಮನೂ ಇಲ್ಲ. ಆನಂದ ರೂಪ ಬ್ರಹ್ಮ ಅಂತಂದ್ರ ನಿಮ್ಮ ಆತ್ಮದ ಮೇಲೆ ನಿಮಗೆ ಪ್ರೀತಿ. ಆನಂದ ಅಂದ್ರೆ ಏನಿಲ್ಲ, ನಿಮ್ಮ ಆತ್ಮದ ಮೇಲೆ ನಿಮಗೆ ಪ್ರೀತಿ. ಯಾವ ರೊಕ್ಕ ರೂಪಾಯಿ ಬಂಗಾರ ಹೊಲ ಮನಿ ಆಸ್ತಿ ಹೆಂಡತಿ ಮಕ್ಕಳು ಇವರು ಎಲ್ಲರಿಗಿಂತ ಹೆಚ್ಚು ಪ್ರೀತಿ ನನಗೆ ನನ್ನ ಆತ್ಮ. ನನ್ನ ಆತ್ಮದಾಗೆ ಆನಂದ ಆದ ಅನ್ನಂಥದ್ದು ಅದು ಆನಂದ ಪ್ರೀತಿ. ಪರಮ ಪ್ರೇಮ ಸ್ವರೂಪ ಆನಂದ. ಅಂಥದ್ದೇನಾರ ಪರಮ ಪ್ರೇಮ ಸ್ವರೂಪ ಅಲ್ಲೇನಾರ ಅನುಭವಿಸ್ಲಕತ್ತೀರ ನೀವು? ಏನಿಲ್ಲ, ಏನೇನು ಇಲ್ಲ. ಏನಾಗ್ಯದಪ್ಪ ಅಂತಂದ್ರೆ ಸ್ವಪ್ನದಾಗ ಕನಸು ನೋಡಿ ದಣ್ಕೊಂಡಿರಿ. ಜಾಗ್ರದೊಳಗ ನಿಜ ಜೀವನ ಅದೇನದಲ್ಲ ಅದನ್ನು ಕನಸೇ, ಅದೇನ್ ಕರೆ ಅಲ್ಲದು. ಜಗತ್ತೇ ಇಲ್ಲ ಅಂದ್ಮೇಲೆ ಜಗತ್ತಿನಾಗ ನಾವು ಅನುಭವಿಸಿದ್ದರೆ ಏನ್ ಕರೆ ಅದ? ಎರಡು ಏನದವ ಇವು ನಮಗ ಹೈರಾಣ ಮಾಡಿದ್ದಕ್ಕ ನಿದ್ದೆ ಹಚ್ಚಿದಾಗ ಆ ಹೈರಾಣ ಇಲ್ಲ ಅಷ್ಟೇ. ಅಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರದ ಚಟುವಟಿಕೆಗಳು ಇಲ್ಲದ ಕಾಲ ಅಷ್ಟೇ ಅದು. ಈ ಸ್ಥೂಲ ಸೂಕ್ಷ್ಮ ಶರೀರದ ಚಟುವಟಿಕೆಗಳು ಏನ್ ಮಾಡ್ತಾವ ಅಂದ್ರೆ ನಮ್ಗೆ ಹೈರಾಣ ಮಾಡ್ತಾವ, ಟಯರ್ಡ್ ಮಾಡ್ತಾವ, ಕಷ್ಟ ಕೊಡ್ತಾವ. ಈ ಕಷ್ಟನೇ ಸುಖ ಅಂತ ತಿಳ್ಕೊಂಡು ಸೂಕ್ಷ್ಮ ಶರೀರ ಸ್ಥೂಲ ಶರೀರಗಳ ಜೊತೆಗೆ ಜಗತ್ತಿನಾಗ ಅಜ್ಞಾನಿಗಳು ಅವಿವೇಕಿಗಳು ಬಡದಾಡ್ತಿರ್ತಾರೆ. ಬ್ರಹ್ಮಜ್ಞಾನಿಗಳು ಏನ್ ಮಾಡ್ತಾರ? ಯಾವ್ದು ಬೇಡ, ಸುಮ್ಮ ಆರಾಮ್ ನಡಿಯಪ್ಪ, ಯಾವ್ದು ಮಾಡಿದ್ರು ನಮ್ಮ ಆನಂದ ನಮ್ಮೊಳಗದ, ಆನಂದ ಮಾಡಿ ನಡಿಯಾಕ ಸುಮ್ ತಾನು ಪಾಡಿ ತಾನೇ ಇಟ್ಕೊಳ್ಬೇಕು, ಆನಂದವಾಗಿದ್ದು ಆಯ್ತು. ಈಗ ನಾವಿಲ್ಲಿ ಬ್ರಹ್ಮಜ್ಞಾನದೊಳಗ ಶರೀರ ವಾಗ್ತದ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಆದ್ರೂ ಆತ್ಮ ಶಾಶ್ವತವಾಗಿರ್ತದ, ನನಗ ನಿತ್ಯವಾಗಿದ್ದೇನೆ ಅಂತೇಳಿ ನಿತ್ಯ ಸ್ವರೂಪದ್ದು ಒಂದು ಇಲ್ಲೇನು ಅನುಭವ ಆಗ್ಲಕತ್ತದಲ್ಲ, ಅಂಥದ್ದೇನಾರೆ ನನ್ನ ನಿತ್ಯತ್ವ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ನಾನು ಬ್ರಹ್ಮ ಅದೀನಿ, ಶಾಶ್ವತ ಅದೀನಿ, ಹುಟ್ಟವಲ್ಲ, ಸಾಯವಲ್ಲ, ಬರವಲ್ಲ, ಹೋಗವಲ್ಲ ಅಂತೇಳಿ ಏನಾರೆ ನಿದ್ದಿಗಣ್ಣಾಗ ಅದ ಏನ್ರಿ ನಿಮ್ಗೆ? ಅಂಥದ್ದೇನಾರೆ ನಿದ್ದೆ ಹತ್ತಿದಾಗ ಏನಾರೆ ನಿತ್ಯ ರೂಪ ಅನಿತ್ಯ ರೂಪದ್ದು ಏನಾರೆ ಚರ್ಚೆ ನಡೆಬೋದೇನ ನಿದ್ದೆಗ? ಏನೇನು ಇಲ್ಲಲ್ಲಿ, ಏನೇನು ಇಲ್ಲ. ಅಜ್ಞಾನದ ಆನಂದ. ಮತ್ತೆ ಪರಿಪೂರ್ಣ ಅಂತಂದ್ರೇನು? ಅಕರ್ತ ಅಭೋಕ್ತ. ಪಾಪ ಪುಣ್ಯ ಮಾಡುವ ದೋಷನೂ ನನಗಿಲ್ಲ, ಸುಖ ದುಃಖ ಅನುಭವಿಸುವ ದೋಷನೂ ನನಗಿಲ್ಲ, ನಾನು ನಿರ್ದೋಷಿಯಾಗಿದ್ದೇನೆ. ನಾನು ನಿರ್ದೋಷಿಯಾಗಿದ್ದೇನೆ. ಶರಣರಿಗೆ ನಮಸ್ಕಾರ. ಶರಣು ಶರಣಾರ್ಥಿ ದರ್ಶನ ಕೊಡ್ಲಕತ್ತಾರ ಬಾಲ ಶರಣರು. ಏನ್ ಹೆಸರು ಪುಟ? ಏನ್ ಹೆಸರು? ಮಾತಾಡ್ರಿ. ಅದಕ್ಕೆ ಅಲ್ಲಿ ಪರಿಪೂರ್ಣತ್ವನೂ ಇಲ್ಲ. ಎಂಥದು? ಅಕರ್ತ ಅಭೋಕ್ತ. ದೋಷ ಇಲ್ಲ, ಪರಿಪೂರ್ಣ. ದೋಷ ಇದ್ರೆ ಅಪೂರ್ಣ. ಈಗ ಏನಾಗ್ಯದ? ನೀವು ನಿದ್ದೆ ಒಳಗ ಏನದ? ನೀವು ಮೂರು ಸಂದರ್ಭಗಳಲ್ಲಿ ನೀವೇನಾಗಿರಿ? ಮೂರು ರೀತಿ ಜೀವರುಗಳ ಆಧೀನರಾಗಿರಿ. ಮೂರು ಸಂದರ್ಭಗಳಲ್ಲಿ ಮೂರು ಜೀವರುಗಳ ಆಧೀನ ಅದಿರಿ. ಹೌದಾ? ಜಾಗೃತಾವಸ್ಥೆ ಒಳಗೆ ವಿಶ್ವಜೀವ ಅವ ನಿಮಗೆ ಪ್ರಾರಬ್ಧ ಕರ್ಮ ಫಲ ಕೊಡ್ಲಕ್ ಬಂದನ. ಅವ ವಿಶ್ವಜೀವ ಪ್ರಾರಬ್ಧ ಕರ್ಮ ಫಲ ಕೊಡುವಾಗ ಬೆಳಗ್ಗೆಯಿಂದ ಸಂಜೆ ತನಕ ಏನು ಪ್ರಾರಬ್ಧ ಕರ್ಮ ಫಲ ಕೊಡ್ತಿರ್ತಾನ, ಆವಾಗ ನೀವು ಆ ಕರ್ಮ ಫಲಗಳು ಆಸಕ್ತಿನಿಂದ ಆ ಫಲಗಳನ್ನು ಅನುಭವಿಸ್ತಿದ್ರಿ ಅಂದ್ರೆ ನೀವು ಜೀವ. ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅವಕ್ಕೆ ಸಂಬಂಧ ಇರ್ಲಾರ್ದಂಗಿದ್ದು ನಾನು ಪ್ರೊಡ್ಯೂಸರ್.
ಅದು ನನ್ನ ಸಿನಿಮಾ. ಅದು ನಾನು ತಯಾರು ಮಾಡೋ ಸಿನಿಮಾ, ನಾನು ಪ್ರೊಡ್ಯೂಸರ್ ಆ ಸಿನಿಮಾದಂತೇಳಿ ಅದರಿಂದ ಭಿನ್ನವಾಗಿ ನೀವು ನೋಡಿದ್ರಿ ಅಂದ್ರೆ ಬ್ರಹ್ಮ. ಅದರಾಗ ಕೂಡಿದ್ರೆ ಜೀವ, ಅದರಿಂದ ಭಿನ್ನವಾಗಿ ಸುಮ್ಮನೆ ನೋಡಿದ್ರೆ ಬ್ರಹ್ಮ. ಕನಸಿನೊಳಗೆ ಸಹಿತ ನಿಮಗ ಯಾರು ಬರ್ತಾನ? ಇಲ್ಲಿ ವಿಶ್ವ ಜೀವ ಬಂದ್ಮೇಲೆ ಅಲ್ಲಿ ತೈಜಸ್ ಜೀವ. ಈ ಒಂದು ಚಾರ್ಜ್ ಮುಗಿತದ, ಅವನ್ ಚಾರ್ಜ್ ಅಲ್ಲಿ. ತೈಜಸ್ ಜೀವ, ನೀನೇನು ನನಗೆ ಕನಸು ತೋರಿಸ್ತೀರಿ, ನಾನು ಬ್ರಹ್ಮನೇ ಅಂತೇಳಿ ನೀವು ಶುದ್ಧ ಬ್ರಹ್ಮ ಸ್ವರೂಪ ಇದ್ರಿ, ನೀವು ಬ್ರಹ್ಮ. ಇಲ್ಲ ಕನಸಿನೊಳಗೆ ಸುಖ ದುಃಖ ಅನುಭವಿಸಿ ಹೋದ್ರಿ, ಆವಾಗ ನಿಮ್ಗೇನಾಯ್ತು? ಜಾಗೃತ ಅವಸ್ಥೆ ಒಳಗೆ ಯಾರು ಸರಿಯಾಗಿ ಬ್ರಹ್ಮ ಸ್ವರೂಪದ ಸ್ಥಿತಿ ಒಳಗೆ ಇರ್ತಾರೋ ಅವರು ಸೂಕ್ಷ್ಮ ಶರೀರದಾಗೂ ಬ್ರಹ್ಮ ಸ್ವರೂಪ ಸ್ಥಿತಿ ಒಳಗೆ ಇರ್ತಾರೆ. ಕನಸನ್ನ ನಾನು ಭಿನ್ನವಾಗಿ ನಾನು ನೋಡ್ತಾ ಇದ್ದೀನಿ. ಅದು ನಾನು ಸಿದ್ಧಪಡಿಸಿದ ಸಿನಿಮಾ, ನನ್ನ ವಿನೋದಕ್ಕಾಗಿ ಮಾಡಿದ ಸಿನಿಮಾ ಅಂತ. ಕನಸಿನೊಳಗಿನ ಸಿನಿಮಾ ನೋಡಾಗ ನೀವು ಆನಂದ ಸ್ವರೂಪ ಇದ್ರಿ, ಸರಿ. ಅಲ್ಲಿ ಸುಖ ದುಃಖ ಅನುಭವಿಸಿದ್ರಿ, ನೀವು ತೈಜಸ್ ಜೀವನ ಅಧೀನ. ಮುಂದೆ ಪ್ರಾಜ್ಞೆ ಜೀವ ಅಂತಂದ್ರೆ ಏನಿಲ್ಲ, ವಾಲ್ ಬಂದ್ ಮಾಡೋದು. ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳ ಎರಡೂ ವಾಲ್ ಬಂದ್ ಮಾಡಿ ನಿಂತು ಬಿಡೋದು. ಸ್ಥೂಲ ಶರೀರ ಸೂಕ್ಷ್ಮ ಶರೀರದ ಎರಡೂ ಚಟುವಟಿಕೆಗಳನ್ನ ನಿಲ್ಲಿಸಿ ಏನ್ ಮಾಡೋದು? ಬಂದ್ ಮಾಡಿಬಿಡೋದು ಅಷ್ಟೇ. ನಳ ಬಂದ್ ಮಾಡಿದ್ಮೇಲೆ ಏನಾಯ್ತು? ಎರಡು ನಳ ಅದಾವ, ಬಂದ್ ಮಾಡಿಬಿಟ್ಟಿರಿ. ಒಂದು ಸ್ಥೂಲ ಶರೀರದ್ದು ಒಂದು ಸೂಕ್ಷ್ಮ ಶರೀರದ್ದು ನಳ ಬಂದ್ ಮಾಡಿರಿ ಅಷ್ಟೇ. ನೀರು ಹರಿಯಂಗಿಲ್ಲ ಅಷ್ಟೇ, ಹರಿಲಾರ್ದಂಗೆ ನಿಂತದಷ್ಟೇ. ಅದು ಹರಿಲಾರ್ದಂಗೆ ನಿಂತದಂತಂದ್ರ ಅಲ್ಲೇನು ಕರ್ಮಫಲ ನಿಂತ ಇಲ್ಲಂತೀರೇನು? ಯಾವ್ದು ಕೂಡ್ಲೆ ಚಾಲು ಆಗ್ತದ ಮತ್ತೆ ಚಾಲು. ಅದಕ್ಕ ಅದು ಅಲ್ಲಿ ನಳನೇ ಇರ್ಲಾರ್ದಂಗೆ ಮಾಡ್ಬೇಕು ನಾವು. ಅದು ನಮ್ಗೆ ಸಂಬಂಧ ಇಲ್ಲ. ಅದಕ್ಕೆ ಕೊನೆಯ ನಿರ್ಣಯ ಏನದ ಇದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ನಿಮ್ಮ ನಿಮ್ಮ ಬುದ್ಧಿ, ನಿಮ್ಮ ನಿಮ್ಮ ಶಕ್ತಿ, ನಿಮ್ಮ ನಿಮ್ಮ ಸಾಮರ್ಥ್ಯ, ನಿಮ್ಮಲ್ಲಿರುವ ಜ್ಞಾನ, ನಿಮ್ಮಲ್ಲಿರುವ ಶಾಸ್ತ್ರ, ನಿಮ್ಮ ನಿಮ್ಮ ಸುತ್ತಮುತ್ತ ಇರೋಂಥ 4 ಜನರ ಮಧ್ಯೆ ನಿಮ್ಮದೇ ಆದ ಒಂದು ನಿರ್ಣಯ ತಗೋಬೇಕು. ಮತ್ತೆ ಈಟೆಲ್ಲ ಹೇಳಕತ್ತೀನಿ ಅಂದ್ರ ಈ ವಿಷಯದಾಗ ನಾನು ಪರಿಪೂರ್ಣ ಅಲ್ಲ, ಪರಮಾತ್ಮ ಒಬ್ಬನೇ ಪರಿಪೂರ್ಣ. ಮತ್ತೆ ಜಗತ್ತಿನೊಳಗೆ ಇನ್ನು ಯಾರಾದರೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಮಾತನಾಡ್ಯಾರ ಅಂತಂದ್ರ ಅವ್ರ್ಯಾರೂ ಪರಿಪೂರ್ಣ ಅಲ್ಲ, ಪರಮಾತ್ಮ ಒಬ್ಬನೇ ಪರಿಪೂರ್ಣ. ಇದನ್ನ ಸ್ವಚ್ಛ ತಿಳ್ಕೊಂಬಿಡ್ರಿ. ಯಾಕಂದ್ರೆ ಅದು ಏನು ಅಂತ ಇನ್ನ ಯಾವನಿಗೂ ಪೂರ ಸಿಕ್ಕಿಲ್ಲ, ಯಾವನಿಗೆ ಗೊತ್ತಾಗಿಲ್ಲ, ಯಾರಿಗೆ ಗೊತ್ತಾಗಿಲ್ಲ, ಯಾರಿಗೆ ಸಿಕ್ಕಿಲ್ಲ. ಇದು ನಿಜವಾದ ಕಿವಿ ಮಾತಿದೆ ನಿಮಗೆ ಹೇಳೋದು. ಇದು ಏನು ಅಂತ ಇನ್ನ ಪೂರ್ತಿ ಯಾರಿಗೆ ಸಿಕ್ಕಿಲ್ಲ. ಸಂಶೋಧನೆ ನಡೆದದ, ಅಲ್ಲಿಂದ ಇಲ್ಲಿ ತನಕ ನಡೆದದ, ಇನ್ನು ಮುಂದೂ ಹಿಂಗೆ ಸಂಶೋಧನೆ ನಡೀತಿರ್ತದೆ. ಈ ವಿಷಯದೊಳಗೆ ಸಂಶೋಧನೆ ಮಾಡುವುದರಿಂದ ನಮ್ಮೊಳಗೆ ಅಮೃತ ಏನು ಉತ್ಪನ್ನ ಆಗ್ತದಲ್ಲ, ಆ ಅಮೃತದ ಆನಂದವೇ ನಮಗೆ ಇಲ್ಲಿ ಲಾಭ. ಈ ಅಮೃತದಿಂದ ಉಂಟಾಗುವ ಆನಂದನೇ ನಮಗೆ ಇಲ್ಲಿ ಲಾಭ. ಏನಾರೇ ಕೆಲ್ಸಕ್ಕೆ ಬರ್ಲಾರ್ದು ಮಾತನಾಡಿ, ಕೆಲ್ಸಕ್ಕೆ ಬರ್ಲಾರ್ದು ಆಲೋಚನೆ ಮಾಡಿ, ಫಾಲ್ತು ಕೆಲಸಗಳು ಮಾಡಿ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಏನ್ ಮಾಡೋದು ವೇಸ್ಟ್ ಮಾಡಿಕೊಂಡು, ವಿಷಮ ಮಾಡಿಕೊಂಡು, ದುಃಖ ಭಯ ಚಿಂತೆಗೆ ಕಾರಣ ಆಗೋದಕ್ಕಿಂತ ನಾವು ಒಂದಿಷ್ಟು ಶಾಸ್ತ್ರ ಇಟ್ಟುಕೊಂಡು ಮಾತನಾಡಿ ಅಮೃತ ಉತ್ತಮವನ್ನ ಮಾಡಿಕೊಂಡು ಆನಂದವಾಗಿ ಯಾಕೆ ಜೀವನ ಕಳಿಬಾರದು ಅಂತೇಳಿ ಈ ನಾವು ಸುಖ ಪಡೋದಕ್ಕೆ ಮಾಡಿಕೊಂಡಂತ ವ್ಯವಸ್ಥೆ. ಇದಕ್ಕೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ. ಉಳಿದು ಎಲ್ಲ ಏನಾರ ಎಂಜಾಯ್ ಮಾಡ್ಬೇಕಾದ್ರೆ ರೊಕ್ಕ ರೂಪಾಯಿ ಬೇಕು. ಮೊದಲು ಈ 10 ರೂಪಾಯಿದ ಸಿನಿಮಾ ನೋಡ್ತಿದ್ದೆವು, ಈಗೇನಪ್ಪ 500 ರೂಪಾಯಿ 1000 ರೂಪಾಯಿ ಟಿಕೆಟ್ ಆನ್ಲೈನ್ ಬುಕ್ಕಿಂಗ್ ಅಂತ. ಒಂದು ಸಿನಿಮಾ ನೋಡ್ಲಕ್ಕ ಏನ್ ಮಾಡ್ತೀರಿ?
500 ಟಿಕೆಟ್ ಕೊಟ್ಟು ಹೋಗ್ತೀರಿ, ಇಡೀ ಮನಿ ಮಂದಿ ತಗೋ ಆನ್ಲೈನ್ ಬುಕ್ ಮಾಡ. ವರ್ಷಗಟ್ಲೆ ಪಾಠ ಹೇಳೋ ಮಾಸ್ತರ್ಗ 6 ತಿಂಗಳಿಂದ 300 ಕೊಟ್ಟಿವಿ, ಗುರು ಪೂರ್ಣಿಮಾ ದಿವಸ ಒಂದು 200 ಕಟ್ಬಿಡಮ್, 500 ಬರಬರ ಆಯ್ತು. ಇದು ಲೆಕ್ಕಾಚಾರ ನಿಮ್ಗೆ. ಅದರಿಂದ ಉಂಟಾಗ ಆನಂದಕ್ಕ ಇವರು ಎಷ್ಟು ಚಂದ ವ್ಯಾಲ್ಯೂಯೇಷನ್ ಮಾಡಿ ಬೆಲೆ ಕಟ್ಟಿ ಲೆಕ್ಕಪತ್ರ ಮಾಡ್ತಾರಲ್ಲಪ್ಪ. ಯಾವಾಗ 300 ಕೊಟ್ಟಿವಿ, ಈಗ ಒಂದು 200 ಕಟ್ಬಿಡ. ಇವ್ರದೇನು 500 ರೂಪಾಯಿ ಬೆಲೆ ಒಂದು ವರ್ಷಕ್ಕೆ. ಈ ಲೆಕ್ಕಾಚಾರ ಏನದಲ್ಲ, ಇದು ಎಲ್ಲಿ ತನ ಇರ್ತದ ಅಲ್ಲಿ ತನ ಯಾವ ಲಕ್ಷಣಗಳು ಇಲ್ಲ, ಉದ್ಧಾರ ಆಗೋ ಲಕ್ಷಣಗಳು ಏನೇನು ಲೆಕ್ಕ ಮಾಡಿ ನಾವು ಹೈರಾಣ ಆಗ್ತೀವಿ. ಅದಕ್ಕೆ 200, 300 ಯಾಕೆ ಕೊಡ್ತೀರಿ? ನಿಮ್ ರೊಕ್ಕ ನಿಂಬಲ್ಲೇ ಇಟ್ಕೋರಿ, ಸುಮ್ ಆರಾಮ್ ನಿಮ್ ಮನೆಗೆ ನೀವು ಎದ್ದು ನಿಮ್ ಸತ್ಸಂಗ ನೀವು ಮಾಡ್ಕೋತೀರ್ರಿ. ಏನೂ ಮಾಡ್ಲಕ್ ಹೋಗ್ಬೇಡ್ರಿ, ಸುಮ್ಮ ಇದ್ದು ಬಿಡ್ರಿ. ಎಲ್ಲ ಹಿಂಗೆ ಅವ. ಯಾಕಂದ್ರೆ ಮನಸ್ಸಿನ ಒಂದು ಬುದ್ಧಿಯ ಒಂದು ಪರಿಧಿಯಿಂದ ಹೊರಗೆ ಬರ್ಲಿಕ್ಕೆ ಆಗಂಗಿಲ್ಲ. ಅದರಿಂದ ಹೊರಗೆ ಬಂದವನಿಗೆ ಅದರ ಬೆಳಕಿನ ಅರ್ಥ, ಜ್ಞಾನದ ಅರ್ಥ ಗೊತ್ತಾಗ್ತದೆ. ಯಾವ ಸ್ಟೇಜ್ ಒಳಗೂ ಅದು ಲೆಕ್ಕಾಚಾರನೇ ದೊಡ್ಡದಾಯ್ತು ಅಂತಂದ್ರೆ ಅಲ್ಲಿ ಉದ್ಧಾರ ಆಗೋ ಯಾವ ಲಕ್ಷಣಗಳು ಇಲ್ಲ. ನೀವೇ ಉದ್ಧಾರ ಆಗಂಗಿಲ್ಲ ಅಂದ್ಮೇಲೆ ಇನ್ನು ಯಾರಿಗೆ ಉದ್ಧಾರ ಮಾಡ್ತೀರಿ ನೀವು? ಸುಮ್ಮ ನಿಮ್ ಪಾಡಿ ನೀವು ಜ್ಞಾನ ಮಾಡ್ಕೋತೀರಿ, ಬುದ್ಧಿ ಬಂದಾಗ ಬರ್ತು. ಈಗಂತೂ ಮಾಡಿದ್ದೆಲ್ಲ ನೀರಾಗ ಹಾಕಿರಿ. ಈ ಸ್ಟೇಜ್ ಒಳಗ ಈಗ ನೀವು ಇನ್ನೊಬ್ಬರಿಗೆ ಏನಾರ ಡೌಟ್ ಬಂದ್ರ ತಿಳಿಸಿ ಹೇಳೋ ಸ್ಟೇಜ್ನಾಗ ಅತ್ಯಂತ ಪ್ರಾಥಮಿಕವಾದ ವಿಚಾರಗಳನ್ನ ಕುರಿತು ಹಿಂಗ ಚರ್ಚೆ ಮಾಡ್ತೇವೆ. ಅತ್ಯಂತ ಬಿಗಿನಿಂಗ್ ಇವುದ್ರೊಳಗ ಇನ್ನ ಏನೇನು ತಿಳಿದಿಲ್ಲ, ಯಾರಿಗೂ ಪೂರ್ತಿ ತಿಳಿದಿಲ್ಲ. ನಾವು ಏನ್ ತಿಳ್ಕೊಂಡಿವಿ ಅಷ್ಟೇ ನಾವು ಮಾತಾಡ್ತೀವಿ, ಇನ್ನೊಬ್ರು ಏನ್ ತಿಳ್ಕೊಂಡ್ರ ಅಷ್ಟೇ ಅವ್ರು ಮಾತಾಡ್ತಾರ. ಅದು ಏನಂತೇಳಿ ಇನ್ನ ಯಾರಿಗೂ ಸಿಕ್ಕಿಲ್ಲ. ಹಾಗೇನಾರ ಸಿಕ್ಕಿತ್ತು ಅಂತಂದ್ರೆ ಮನುಷ್ಯ ಸಾಯ್ಲಕ್ ಸಾಧ್ಯನೇ ಇದ್ದಿದ್ರು, ಹಿಡಿದು ಬಿಡ್ತಿದ್ರು. ಅವನಿಗೆ ಎಲ್ಲಿ ಹೆಂಗೆ ಇಟ್ಕೊಂಡ್ಬಿಡ್ತಿದ್ರು. ಅದು ಅವನ ಕೈಯಾಗಿ ಎಲ್ಲದ ಮಾತಿನ ಬಗ್ಗೆ ಅವನು ಬುದ್ಧಿ ಓಡಿಸಿ ತಲೆ ಓಡಿಸಿ ಇಟ್ಟು ದೊಡ್ಡ ಶಾಸ್ತ್ರ ಮಾಡಿ ಇಟ್ಕೊಂಡನ. ನಮ್ಕಿಂತ ಸ್ವಲ್ಪ ಹಿರಿಯರು ಶಾಣೆಯರು ಯಾರದಾರ ಅವ್ರ ಮಾತು ನಮ್ಕಿಂತ ಹೆಚ್ಚು ಚಲೋ ಅದಾವಂತ ತಿಳ್ಕೊಂಡು ನಂಬೋದಷ್ಟೇ ಹೊರತು ನಿಜವಾದ ಅದಕ್ಕೆ ಸಂಬಂಧಪಟ್ಟಂಥದ್ದು, ಜೀವನಿಗೆ ಸಂಬಂಧಪಟ್ಟಂಥದ್ದು ಏನು ಅಂತ ಇಲ್ಲಿ ತನಕ ಯಾರಿಗೂ ತಿಳಿದಿಲ್ಲ. ದೊಡ್ಡ ದೊಡ್ಡ ಸಂತರ ಮಹಾತ್ಮರ ಹತ್ರ ನೀವು ಹೋಗಿ ಭಯಂಕರ ಪ್ರಶ್ನೆ ಮಾಡಿ ಅವ್ರಿಗೆ ಮೂಲಿ ಗುಂಪು ಮಾಡಿ ಬಿಟ್ರಿ ಅಂತಂದ್ರ ಕೊನೆಗೆ ಅವ್ರು ಹೇಳೋ ಮಾತೇ ಇದೆ. ಲಾಸ್ಟಿಗೆ ಎಲ್ಲ ಗೊತ್ತಿದ್ದವ್ರಂಗೆ ಮಾತಾಡೋದು, ಲಾಸ್ಟಿಗೆ ಕಾರ್ನರ್ ಮಾಡಿ ಬಿಟ್ಟೇವಂತಂದ್ರ ಖರೆ ಹೇಳ್ತೇನೆ ನೋಡಪ್ಪ, ನೀ ಕೇಳೋ ಡೌಟ್ಗಳು ಭಾಳ ಆಗ್ಬಿಟ್ಟು ಇಷ್ಟೆಲ್ಲ ಡೌಟಿಗೆ ಉತ್ತರ ಕೊಡೋದಕ್ಕಿಂತ ಒಂದೇ ಉತ್ತರ ಕೊಟ್ಟು ಬಿಡ್ತೀನಿ. ಏನು ಅಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇನ್ನ ಯಾರಿಗೂ ಆಗಿಲ್ಲ. ಈ ಕ್ಷೇತ್ರದೊಳಗೆ ಇನ್ನೂ ರಿಸಲ್ಟ್ ಫೈನಲ್ ಸಿಕ್ಕಿದೆ. ಆದಿಕಾಲ, ಪ್ರಾಚೀನ ಕಾಲ, ಅನಾದಿ ಕಾಲದಿಂದ ಈ ಸಂಶೋಧನೆಯ ನಡೆದ. ಈ ಸಂಶೋಧನೆ ಹಿಂಗೆ ಮುಂದುವರಿತದ. ಆ ಸಂಶೋಧನೆಯ ಚಿಂತನ ಕಾಲದಲ್ಲಿ ನಮ್ಮೊಳಗೊಂದು ಅಮೃತ ಏನು ಉಂಟಾಗ್ತದ, ಆನಂದ ಏನು ಉಂಟಾಗ್ತದ. ಈ ಅಮೃತ ಆನಂದ ಉಂಟಾಗುವಾಗ ಏನಾಯ್ತು, ನಮ್ಮ ಆಯುಷ್ಯ ವೃದ್ಧಿ ಆಗ್ತದ. ಅಮೃತ ಉಂಟಾದಂಗ ಆ ಒಂದು ಸಮಯ ಏನಾಗ್ತಿರ್ತದ, ನಮ್ಮದು ಮೀಟರ್ ನಿಂತು ಬಿಟ್ಟಿರ್ತದ. ಕಾಲದ ಸಮಯ ಯಾವಾಗ ನಿಮ್ಗೆ ಅಮೃತ ಉಂಟಾಗ್ತದ ಅದು ಕಾಲದ ಒಂದು ಸೂಚಕ. ನಮ್ಮದು ಒಂದು ಆಯುಷ್ಯದ ಒಂದು ಗಡಿಯಾರ ಇರ್ತದಲ್ಲ, ಆ ಗಡಿಯಾರ ನಿಂತಿರ್ತದ. ನಿಂತದ ಅಮೃತ ಉಂಟಾದಾಗ ಗಡಿಯಾರ ನಿಲ್ತದ, ಆಯುಷ್ಯ ಮುಂದಕ್ಕೆ ಹೋಗಂಗಿಲ್ಲ.
ಹಿಂಗಾಗಿ ಆಯುಷ್ಯ ವೃದ್ಧಿ ಆಗ್ತದೆ. ಮತ್ತು ಅಮೃತದ ದುಃಖ ಇರಂಗಿಲ್ಲದ ಅನುಭವ, ಅಮೃತದ ಅನುಭವ ಆನಂದನೇ ಇರ್ತದೆ. ಆ ಆನಂದ ಅನುಭವಿಸ್ತೀವಿ. ಆ ಆನಂದ ಏನದ ಅಂತಂದ್ರೆ ಯಾವುದು ಪರಿಶ್ರಮ ಇಲ್ಲ, ಕಷ್ಟ ಇಲ್ಲ, ಖರ್ಚಿರ್ಲಾರ್ದೆ ಅನುಭವಿಸುವಂತ ಆನಂದ ಅದ. ಈ ಆನಂದಕ್ಕೆ ನಾವೇನ್ ಮಾಡ್ಬೇಕು? ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಅದರೊಳಗೆ ಮುಳುಗಿರ್ಬೇಕು. ಉಳಿದದ್ದು ಯಾವ್ದು ಲೆಕ್ಕ ಹಾಕಬಾರ್ದು. ಇದರದು ಬೆಲೆ ಅರ್ಥ ಮಾಡ್ಕೋಬೇಕು. ಏನದ ಇದಕ್ಕೆ? ಎಂತ ದೊಡ್ಡ ಸಾಧನೆ ಮಾಡ್ಲಕತ್ತೀವಿ. ಆಯ್ತು, ನಮ್ ಗಾಡಿ ಸರ್ವಿಸಿಂಗ್ ಕೊಡ್ಬೇಕಾಗ್ಯದ, ಓಡ್ಬೇಕಾಗ್ಯದ, ನಮ್ಗೆ ಟೈಮ್ ಆಗ್ಯದ. ಒಳ್ಳೇದಾಗಲಿ ಎಲ್ಲರಿಗೂ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಓಂ Yeah.